ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನ ಆಗಸ್ಟ್ 15, 80ನೇ ವರ್ಷದ ಸ್ವಾತಂತ್ರ್ಯವನ್ನು ಅಥವಾ ಸ್ವಾತಂತ್ರ್ಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಎಷ್ಟನೇದು? 80ನೇದು. ಅದರ ಅರ್ಥ 79 ವರ್ಷ ಪಾಸ್ ಆಯಿತು, 80ನೇ ವರ್ಷಕ್ಕೆ ನಾವು ಕಾಲಿಟ್ಟೆವು, ಪಾದಾರ್ಪಣೆ ಮಾಡಿದೆವು. ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನದ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯ ಸಿಕ್ಕಿದ್ದು ಭಾರತ ದೇಶಕ್ಕೆ ಯಾರಿಂದ ಸಿಕ್ಕಿದ್ದು? ಬ್ರಿಟಿಷರ ಆಳ್ವಿಕೆಯಿಂದ, ಅವರ ದೊರೆತನದ ಆಳ್ವಿಕೆಯಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಸುಮ್ಮನೆ ಸಿಗಲಿಲ್ಲ. ಅದಕ್ಕೆ ಅನೇಕ ಸ್ವಾತಂತ್ರ್ಯ ಸಂಗ್ರಾಮ ಹೋರಾಟಗಾರರು ಸ್ವಾತಂತ್ರ್ಯಕ್ಕೋಸ್ಕರ ಅವರನ್ನು ಮುಡುಪಾಗಿಟ್ಟುಕೊಂಡು ಹೋರಾಟಗಳನ್ನು ಮಾಡಿ ದೇಶ ಬಿಟ್ಟು ತೊಲಗಿರಿ ಎಂಬ ಒಂದೇ ಘೋಷಣೆ, ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿರಿ ಎಂಬ ಘೋಷಣೆ, ಉಪ್ಪಿನ ಸತ್ಯಾಗ್ರಹ, ದಂಡಿ ಸತ್ಯಾಗ್ರಹ, ಅನೇಕ ಸತ್ಯಾಗ್ರಹಗಳನ್ನು ಮಾಡಿ, ಪಾದಯಾತ್ರೆಗಳನ್ನು ಮಾಡಿ, ಉಪ್ಪಿನ ಚಳುವಳಿಯನ್ನು ಮಾಡಿ, ಕೊನೆಗೆ ಬ್ರಿಟಿಷರು ದೇಶವನ್ನು ಸೂರೆ ಮಾಡಿದರು. ಮತ್ತು ಅಷ್ಟು ಮಾತ್ರ ಅಲ್ಲ, ಕೆಲವೊಂದು ಬಿಲ್ಡಿಂಗ್ಗಳನ್ನು, ರೈಲ್ವೆಯನ್ನು ಇಂಥದೆಲ್ಲ ಮಾಡಿ ಹೋಗಿದ್ದಾರೆ. ಆದರೆ ದೇಶದ ಸಂಪತ್ತನ್ನಂತೂ ಸೂರೆ ಮಾಡಿದ್ದಾರೆ. ಅವರು ರೂಲಿಂಗ್ ಮಾಡುವಾಗ ಡಿವೈಡ್ ಮಾಡಿ ರೂಲ್ ಮಾಡಿದ್ದಾರೆ. ಯಾಕೆ? ಯಾರು ಒಗ್ಗಟ್ಟಾಗಬಾರ್ದೆಂಬುದಾಗಿ ಅವರ ಮೇನ್ ರೂಲಿಂಗ್ ಇದ್ದು ತತ್ವ ಏನಂದರೆ ಡಿವೈಡ್ ಆ್ಯಂಡ್ ರೂಲ್, ಡಿವೈಡ್ ಮಾಡಿ ರೂಲ್ ಮಾಡುವಂಥದ್ದು. ಇದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ಆಗಿದೆ. ಇದು ನಮ್ಮ ದೇಶ. ನಾವು ಹುಟ್ಟಿರುವಂಥ ನಮ್ಮ ದೇಶಕ್ಕೆ, ನಮ್ಮ ದೇಶವಾಗಿರುವ ಭಾರತ ದೇಶಕ್ಕೆ ಬ್ರಿಟಿಷರ ಆಳ್ವಿಕೆಯಿಂದ ಪೂರ್ಣವಾದ ಸ್ವಾತಂತ್ರ್ಯ, ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಸಿಕ್ಕಿದ ದಿವಸವಾಗಿದೆ. ಕೆಂಪು ಕೋಟೆಯ ಮೇಲೆ ತ್ರಿವರ್ಣದ ಧ್ವಜಾರೋಹಣವಾದಂಥ ದಿನ, ಕೆಂಪು ಕೋಟೆಯ ಮೇಲೆ ತ್ರಿವರ್ಣದ ಧ್ವಜ ಹಾರಿದ ದಿನ. ಸೊ ಹಾಗಾಗಿ ನಿಮಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಓಕೆ, ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ. ಬಟ್ ಸತ್ಯವೇದದಲ್ಲಿ ಒಂದು ಸ್ವಾತಂತ್ರ್ಯದ ಬಗ್ಗೆ ಬರೆದಿದೆ. ಅದು ನಾವಿರುವ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಬಟ್ 2 ಲೋಕ ಇದೆ. ಒಂದು ಕಾಣುವ ಲೋಕ, ಮತ್ತೊಂದು ಕಾಣದಿರುವಂಥ ಲೋಕ. ಎಕ್ಸಿಸ್ಟ್ ರೆಲ್ಮ್, ಸ್ಪಿರಿಚುವಲ್ ರೆಲ್ಮ್. ದ ಸ್ಪಿರಿಟ್ ರೆಲ್ಮ್, ಕಾಣಿರುವ ಲೋಕ, ಕಾಣದಿರುವ ಲೋಕ. ಕಾಣದ ಲೋಕದಲ್ಲಿ ಏನೆಲ್ಲ ನಡೀತದೆ ಅದು ಈ ಲೋಕದ ಜನರಿಗೆ ಗೊತ್ತಾಗುವುದಿಲ್ಲ. ಕಾಣುವ ಲೋಕದಲ್ಲಿ ಏನೆಲ್ಲ ನಡೀತದೆ ಈ ಲೋಕದ ಜನರಿಗೆ ಗೊತ್ತಾಗ್ತದೆ. ನಾವು ಅದನ್ನು ಎಲ್ಲಿ ನೋಡಬಹುದು ಅಂದರೆ, ಒಂದು ದಾನಿಯೇಲನ ಗ್ರಂಥದಲ್ಲಿ ನೋಡಬಹುದು, ಯೋಬನ ಗ್ರಂಥದಲ್ಲಿ ನೋಡಬಹುದು. ದಾನಿಯೇಲನು ಪ್ರಾರ್ಥನೆ ಮಾಡಿದ. 21 ದಿನದ ಬಳಿಕ ದೇವದೂತನು ಇಳಿದ. ನೀನು ಪ್ರಾರ್ಥನೆಗೆ ಕುಳಿತ ಮೊದಲನೇ ದಿನದಲ್ಲಿ ನಿನ್ನ ಪ್ರಾರ್ಥನೆಗೆ ಉತ್ತರವಾಗಿದೆ. ನಿನ್ನ ಪ್ರಾರ್ಥನೆ ನಿಮಿತ್ತದಿಂದ ನಾನು ಇಳಿದು ಬಂದಿದ್ದೇನೆ. ಆದರೆ 21 ದಿನ ಯಾಕೆ ಲೇಟ್ ಆಯಿತು? ಪಾರಸ್ಯದ ದಿವ್ಯ ಪಾಲಕನನ್ನು ತಡೆದನು. ಭೂಲೋಕದಲ್ಲಿ ಪಾರ್ಸ್ಯವನ್ನು ಕೊರೇಶ ಆಳ್ತಿದ್ದ. ಅವನಿಗೊಬ್ಬ ದಿವ್ಯ ಪಾಲಕ, ಅವನನ್ನು ನಡೆಸುವಂಥ ದಿವ್ಯ ಪಾಲಕ ಆತ್ಮಿಕ ಲೋಕದಲ್ಲಿದ್ದ, ಆತ್ಮಿಕ ಸ್ತರದಲ್ಲಿದ್ದ. ಇವನನ್ನು, ಗೇಬ್ರಿಯಲನ್ನು ಆತನು ಹಿಡಿದ. ಆಗ ಮಿಖಾಯೇಲ್ ಮತ್ತು ಆತನ ಸೈನ್ಯ ಬಂತು. ಕಾಣದ ಲೋಕದ ಪಾರ್ಸ್ಯ ದಿವ್ಯ ಪಾಲಕನೊಡನೆ ಯುದ್ಧ ಮಾಡಿ ಇವನನ್ನು ಗಬ್ರಿಯೇಲನನ್ನು ಕಳಿಸಿಕೊಟ್ಟ.
ಕಾಣುವ ಲೋಕದಲ್ಲಿ ಪಾರ್ಸಿಯ ಅರಸನ ಆಳ್ತಾ ಇದ್ದಾನೆ. ಅವನಿಗೆ ಬ್ಯಾಕ್ ಸಪೋರ್ಟ್ ಮಾಡಲಿಕ್ಕೆ ಕಾಣದ ಲೋಕದಲ್ಲಿ ಪಾರ್ಸಿಯ ದಿವ್ಯ ಪಾಲಕ ಇದ್ದಾನೆ. ಬಟ್ ಇಸ್ರಾಯೇಲರನ್ನು ಪಾಲನೆ ಮಾಡುವವನು ಮಿಖಾಯೇಲು, ಅವನವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾನೆ ಕಾಣದ ಲೋಕದಲ್ಲಿ. ಬಟ್ ಈಗ ಕಾಣದ ಲೋಕದಲ್ಲಿ ನಮ್ಮ ಮೇಲೆ ದೊರೆತನ ಮಾಡುವಂಥ ದೊರೆತನದಿಂದ ನಮಗೆ ಸ್ವಾತಂತ್ರ್ಯ ಸಿಗಬೇಕು. ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಎಂಥ ಸ್ವಾತಂತ್ರ್ಯವನ್ನು ದೇವರು ಕೊಡ್ತಾನೆ, ಎಂಥ ಸ್ವಾತಂತ್ರ್ಯ ಮನುಷ್ಯರಿಗೆ ಸಿಗ್ತದೆ. ಲೋಕದಿಂದ ಯಾವ ಸ್ವಾತಂತ್ರ್ಯ, ಪರಲೋಕದಿಂದ ಯಾವ ಸ್ವಾತಂತ್ರ್ಯ ಸಿಗ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕಾಣದ ಲೋಕದಲ್ಲಿ ನಮಗೆ ನಮ್ಮ ಕಣ್ಣಿಗೆ ಕಾಣಿಸುವಂಥದ್ದು ಕಾಣ್ತದೆ, ಕಾಣದ ಲೋಕದಲ್ಲಿ ನಡೆಯುವಂಥದ್ದು ಬೇರೆ. ಯೋಬನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ಓದುವಾಗ, ಊಚು ದೇಶದಲ್ಲಿ ಯೋಬನೆಂಬ ವ್ಯಕ್ತಿ ಇದ್ದ. ಅವನು ದೇವರಿಗೆ ಭಯಪಡುವವನು, ನಿರ್ದೋಷಿಯಾಗಿದ್ದ, ನಿತ್ಯವೂ ಪ್ರಾರ್ಥನೆ ಮಾಡ್ತಿದ್ದ, ಪರಲೋಕದ ದರ್ಶನ ನೋಡಿದ, ದೇವದೂತರನ್ನು ನೋಡಿದ. ಕೆಳಗೆ ಬರುವಾಗ ಪರಲೋಕದಲ್ಲಿ ಒಂದು ಮಾತಾಗ್ತಿದೆ. ಎಲ್ಲಿಂದ ಬಂದೆ ಅಂತ ಸೈತಾನನ ಹತ್ರ ಕೇಳ್ತಾನೆ. ನಾನು ಭೂಲೋಕದಲ್ಲಿ ಅಲ್ಲೆಲ್ಲಿದ್ದು ಅಂದರೆ ಅಲ್ಲೆಲ್ಲಿ ಜ್ವರವನ್ನು ಹುಟ್ಟಿಸಿ, ಜಗಳವನ್ನು ಹುಟ್ಟಿಸಿ, ಬಾಂಬ್ ಹಾಕಿ ಎಲ್ಲ ಬಂದಿದ್ದೇನೆ ಅಂತ ಅದರ ಅರ್ಥ. ಬಂದೆ, ಇಲ್ಲಿಗೆ ಬಂದೆ. ಆವಾಗ ಪರಲೋಕದಲ್ಲಿ ಯೋಬನ ಬಗ್ಗೆ ದೇವರು ಕನ್ವರ್ಸೇಷನ್ ಮಾಡ್ತಾ ಇದ್ದಾನೆ. ಏನು ಫಸ್ಟಿಗೆ ಬರೆದಿದೆ ಭೂಲೋಕದಲ್ಲಿ ಅವನಿರುವ ಬಗ್ಗೆ, ಅದು ಪರಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅದು ಯೋಬನಿಗೆ ಗೊತ್ತಿಲ್ಲ. ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯಿತು. ಹಾಗಾದರೆ ಕಾಣುವ ಲೋಕ ಮತ್ತು ಕಾಣದ ಲೋಕದಲ್ಲಿ ಏನೆಲ್ಲ ಆಗ್ತದೆ, ಆತ್ಮಿಕ ಲೋಕದಲ್ಲಿ ಒಂದು ಸಂಗತಿ ನಡೀತಾ ಇದೆ, ಭೂಲೋಕದಲ್ಲಿ ಅದು ನೆರವೇರ್ತದೆ. ಬಟ್ ಹಾಗಾದರೆ ನಮಗೆ ಎಲ್ಲಿಂದ ಸ್ವಾತಂತ್ರ್ಯ ಸಿಗಬೇಕು, ಅದು ಬಹಳ ಪ್ರಾಮುಖ್ಯ. ದೇಶಕ್ಕೆ ಬಿಡುಗಡೆ ಸ್ವಾತಂತ್ರ್ಯ ಬ್ರಿಟಿಷರಿಂದ ಆಯಿತು, ಬ್ರಿಟಿಷರು ಹೋದರು, ಓಕೆ. ಬಟ್ ನಮ್ಮ ವೈಯಕ್ತಿಕ ಜೀವಿತ, ಬೈಬಲ್ ಹೇಳ್ತದೆ ಗಲಾತ್ಯ 5ನೇ ಅಧ್ಯಾಯ 1ನೇ ವಚನ, ಕ್ರಿಸ್ತನು ಯಾರು? ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂಬುದಾಗಿ ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಯಾವ ಬಿಡುಗಡೆಯನ್ನು ಕರ್ತನಾದ ಯೇಸು ನಮಗೆ ಕೊಟ್ಟಿದ್ದಾನ, ನಾವು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದಾನೋ ಅದರಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕಂತ ವಾಕ್ಯ ಹೇಳ್ತದೆ. ತಿರುಗಿ ಹೇಳ್ತದೆ, ದಾಸತ್ವದ ನೊಗದಲ್ಲಿ ನೀವು ಸಿಲುಕಿಕೊಳ್ಳಬೇಡಿರಿ. ಗಲಾತ್ಯ 5ನೇ ಅಧ್ಯಾಯ 1ನೇ ವಚನ. ಹಾಗಾದರೆ ನಾವು ದಾಸತ್ವದ ನೊಗದಲ್ಲಿ ಸಿಲುಕಿಕೊಂಡಿದ್ದೆ. ಯಾರ ದಾಸರಾಗಿದ್ದೆವು? ಸೈತಾನನಿಗೆ ದಾಸರಾಗಿದ್ದೆವು. 8ನೇ ಅಧ್ಯಾಯ 34ನೇ ವಚನ ಹೇಳ್ತದೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಈ ಬಿಡುಗಡೆಯ ವರ್ಣನೆ, ದಾಸತ್ವದೊಳಗಿಂದ ನಮ್ಮನ್ನು ಬಿಡುಗಡೆ ಮಾಡಿದ ವರ್ಣನೆ ನಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಬೇಕಾದ್ರೆ ಒಂದು ನಾವು ಎಲ್ಲಿ ನೋಡಬೇಕಂದ್ರೆ ಇಲ್ಲಿ ನೋಡಬೇಕು. ಎಲ್ಲಿ ಇಸ್ರಾಯೇಲರನ್ನು 400 ವರ್ಷ ದಾಸತ್ವದಲ್ಲಿ ಇಟ್ಟು ಫರೋಹ ಇಟ್ಟದ್ದು ಮತ್ತು ಮೋಶೆಯ ಮೂಲಕ ಬಿಡಿಸಿಕೊಂಡು ಬಂದದ್ದು, ಅದು ಸ್ವಾಭಾವಿಕವಾದ ಬಿಡುಗಡೆ, ಸ್ವಾಭಾವಿಕ ರೀತಿಯಲ್ಲಿ ಆದ ಬಿಡುಗಡೆ. ಕರ್ತನಾದ ಯೇಸು ಬಂದ ಮೇಲೆ ಒಂದು ಆತ್ಮೀಕವಾದ ಒಂದು ಬಿಡುಗಡೆ ಕೊಟ್ಟ. ಅದು 1ನೇ ಅಧ್ಯಾಯ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಏನಂತ? ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ. ಎಲ್ಲಿಂದ? ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದ್ದಾನೆ. ಯಾರ ರಾಜ್ಯದೊಳಗೆ? ಪ್ರಿಯ ಕುಮಾರನ ರಾಜ್ಯದೊಳಗೆ, ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಬಿಡಿಸಿದ್ದಾನೆ. ಮುಂದೆ ಹೇಳ್ತದೆ, ಆ ಕುಮಾರನಲ್ಲಿ ಅಂದರೆ ಆ ಕ್ರಿಸ್ತನಲ್ಲಿ, ಆ ಯೇಸುವಿನಲ್ಲಿಯೇ ನಮ್ಮ ಪಾಪಗಳು ಪರಿಹಾರವಾಗಿ, ಎಷ್ಟು ಸ್ವಲ್ಪವ, ಪೂರ್ಣ ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಯಾವುದರಿಂದ ಬಿಡುಗಡೆ? ಪಾಪದಿಂದ ಬಿಡುಗಡೆ. ಪಾಪ ಮಾಡಿ ಬಂದಿರುವಂಥ ಶಾಪದಿಂದ ಬಿಡುಗಡೆ. ಆ ಶಾಪದ ಕೆಳಗಿರುವ ರೋಗದಿಂದ, ಬಡತನದಿಂದ, ಪ್ರತಿಯೊಂದರಿಂದ, ಗಲಾಟೆ, ಚಿಂತೆ, ದುಃಖ, ವೇದನೆ ಎಲ್ಲದರಿಂದ ಬಿಡುಗಡೆ ಯೇಸು ಕೊಟ್ಟಿದ್ದಾನೆ. ಆ ಬಿಡುಗಡೆ ಕರ್ತನಾದ ಯೇಸುವಿನಲ್ಲಿ ಮಾತ್ರ ಇರೋದು, ಬೇರೆ ಯಾರಲ್ಲಿ ಇಲ್ಲ. ಆ ಬಿಡುಗಡೆ ಸಿಗಬೇಕಾದ್ರೆ ಕರ್ತನಾದ ಯೇಸುವನ್ನು ನಾವು ನಂಬಬೇಕು. ಹೇಗೆ ಕೊಟ್ಟ ಬಿಡುಗಡೆ? ನಾವು ಪಾಪಿಗಳಾಗಿದ್ದೆವು, ಪಾಪಿಗಳಾದ ಕಾರಣಕ್ಕಾಗಿ ನಾವು ಪಾಪ ಮಾಡ್ತಾ ಇದ್ದೇವೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮೆಲ್ಲರ ಪಾಪವನ್ನು ದೇವರು ಕರ್ತನಾದ ಯೇಸುವಿನ ಮೇಲೆ ಹಾಕಿದ. ಬೈಬಲ್ ಹೇಳ್ತದೆ, ದೇವರು ಆತನನ್ನು ಪಾಪವಾಗ ಮಾಡಿದನು. ಆ
ಪಾಪದ ಸಂಬಳ ಮರಣ, ಮರಕ್ಕೆ ತೂಗುವಾಗಲ್ಪಟ್ಟ ಎಲ್ಲರೂ ಶಾಪಗ್ರಸ್ತರು. ಯೇಸು ಕ್ರಿಸ್ತರು ಶಾಪಗ್ರಸ್ತವಾದ ಶಿಲುಬೆಯ ಮರಣವನ್ನು ಹೊಂದಿದ, ಅಲ್ಲಿ ತೀರಿತು ಎಂಬುದಾಗಿ ಪ್ರಾಣವನ್ನು ಬಿಟ್ಟ, ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟ, ಜೀವದಿಂದ ಎದ್ದ. ಆತ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕೋಸ್ಕರ ಜೀವದಿಂದ ಎದ್ದು ಬಂದ. ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಮರಣವನ್ನು ಅನುಭವಿಸಿದ. ನಮ್ಮ ಪಾಪವನ್ನೆಲ್ಲ ಆತನು ತೆಗೆದುಕೊಂಡ, ಆತನ ನೀತಿಯನ್ನು ನಮಗೆ ಕೊಟ್ಟ. ನಮ್ಮನ್ನು ಶಾಶ್ವತವಾಗಿ ದಾಸತ್ವದಲ್ಲಿ ಇದ್ದಂಥ ನಮ್ಮನ್ನು, ಸೈತಾನನಿಗೆ ದಾಸರಾಗಿದ್ದ ನಮ್ಮನ್ನು, ಅಂಧಕಾರದ ದೊರೆತನದಲ್ಲಿದ್ದ ನಮ್ಮನ್ನು ಸಂಪೂರ್ಣವಾಗಿ ಅಲ್ಲಿಂದ ಬಿಡುಗಡೆ ಮಾಡಿ ತನ್ನ ಸ್ವಂತ ರಾಜ್ಯದೊಳಗೆ, ಕರ್ತನಾದ ಯೇಸು ಆತನ ರಾಜ್ಯದೊಳಗೆ, ನಮ್ಮ ತಂದೆಯ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿಬಿಟ್ಟಿದ್ದಾನೆ. ನಮ್ಮ ಅಪರಾಧಗಳು ಕ್ಷಮಿಸಲ್ಪಟ್ಟು, ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಸಂಪೂರ್ಣವಾದ ಬಿಡುಗಡೆ ಆಯಿತು. ಈಗ ನಾವು ಪಾಪಿಗಳಲ್ಲ, ನಾವು ನೀತಿವಂತರಾಗಿ ದೇವರೇ ನಮ್ಮನ್ನು ಮಾರ್ಪಡಿಸಿದ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ. ಇದು ಯಾರಿಂದ ಆದದ್ದು? 2 ಕೊರಿಂಥ 5ನೇ ಅಧ್ಯಾಯ 17ನೇ ವಚನವನ್ನು ಓದ್ತಾ ಬರುವಾಗ, ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿ, ಪೂರ್ವ ಸ್ಥಿತಿಗಳೆಲ್ಲ ಹೋಗಿ ಎಲ್ಲವೂ ನೂತನವಾಯಿತು. 18ನೇ ವಚನ ಹೇಳ್ತದೆ, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ನಮ್ಮನ್ನು ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮಂತ್ರ ಇದ್ದ ಕೋಪ ಎಲ್ಲ ಶಮನವಾಗಿ ನಮ್ಮೊಂದಿಗೆ ದೇವರು ಸಮಾಧಾನವಾಗಿದ್ದಾನೆ. ಈಗ ನಾವು ಸೈತಾನನ ರಾಜ್ಯದಲ್ಲಿಲ್ಲ, ಅಂಧಕಾರದ ದೊರೆತನದಲ್ಲಿ ನಾವು ಇಲ್ಲ. ಯಾವ ವ್ಯಕ್ತಿ ಯೇಸುವನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ರಕ್ಷಣೆಯನ್ನು ಹೊಂದಿದಾನೋ, ಅಂದರೆ ಅಂಧಕಾರದ ದೊರೆತನದಿಂದ ಬಿಡುಗಡೆ ಆದನೋ, ಅವನೀಗ ಅಂಧಕಾರದ ದೊರೆತನದಲ್ಲಿ ಇಲ್ಲ, ಸೈತಾನನ ರಾಜ್ಯದಲ್ಲಿ ಇಲ್ಲ. ಆತನು ಸಂಬಂಧಿ ಅಲ್ಲ, ಆತನು ದೇವರ ಮಗನಾಗಿದ್ದಾನೆ. ಯಾವನು ರಕ್ಷಣೆ ಹೊಂದಿದಾನೋ ಅವನು ದೇವರ ಮಗನಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ, ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು ಯಾವ ಮನುಷ್ಯರಲ್ಲ. ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟದ್ದು, ಆತ್ಮೀಕ ಸ್ವಾತಂತ್ರ್ಯವನ್ನು ಕೊಟ್ಟದ್ದು, ಸ್ವಾಭಾವಿಕ ಸ್ವಾತಂತ್ರ್ಯ ನಾನು ಮಾತಾಡ್ತಾ ಇಲ್ಲ. ಅದು 80ನೇ ವರ್ಷದ ಸೆಲೆಬ್ರೇಷನ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ನಮಗೆ ಸಿಕ್ಕಿದ ಸ್ವಾತಂತ್ರ್ಯ ಅದು ಬ್ರಿಟಿಷರಿಂದ ಸಿಕ್ಕಿದ ಸ್ವಾತಂತ್ರ್ಯ. ಬಟ್ ನನಗೆ ಅಂಧಕಾರದ ದೊರೆತನದಿಂದ ನನಗೆ ಸ್ವಾತಂತ್ರ್ಯ ಸಿಕ್ಕಿ 25 ವರ್ಷಗಳು ಕಳೆಯಿತು. ಆತ್ಮೀಕ ಸ್ವಾತಂತ್ರ್ಯ ನನಗೆ ಅನುಗ್ರಹವಾಗಿ 25 ವರ್ಷಗಳು ಕಳೆಯಿತು. 1999 ಅಂದರೆ 26 ವರ್ಷವೂ ಕಳೆಯಿತು. 99ರಲ್ಲಿ ಬಾರ್ನೆಗೇನಾದೆ. ನನ್ನನ್ನು ಕರ್ತನಾದ ಯೇಸು ಪೂರ್ಣವಾಗಿ ಪಾಪದೊಳಗಿಂದ, ಪಾಪದ ಹಿಂದೆ ಇರುವ ಶಾಪದಿಂದ, ಸೈತಾನನ ರಾಜ್ಯದಿಂದ ಸಂಪೂರ್ಣವಾಗಿ ಕಿತ್ತು ತೆಗೆದು ಬಿಡುಗಡೆ ಮಾಡಿದ. ಅಲ್ಲೇ ಬಿಡಲಿಲ್ಲ, ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಿದ. ಅದಕ್ಕೆ ಹೇಳ್ತದೆ ನನ್ನ ಪ್ರಿಯ ದೇವಜನರೇ, 8ನೇ ಅಧ್ಯಾಯ 34ರಿಂದ 36ನೇ ವಚನ ತನಕ ಓದುವಾಗ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ, ಗುಲಾಮರಾಗಿದ್ದಾರೆ. ಅವರು ಪಾಪದ ದಾಸತ್ವದೊಳಗಿದ್ದಾರೆ. ಅದಕ್ಕೆ ಯೇಸು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ದಾಸನು ಮನೆಯಲ್ಲಿ ಶಾಶ್ವತವಾಗಿರುವುದಿಲ್ಲ. ನಮ್ಮ ಮನೆಯಲ್ಲಿ ಒಂದು 3 ಬೆಡ್ರೂಮ್ನ ಮನೆ ಇರ್ತದೆ, ಅಥವಾ 4 ಬೆಡ್ರೂಮ್ನ ಮನೆ ಇರ್ತದೆ. ಮನೆಯ ಕೆಲಸ ಮನೆಯವರಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಬಟ್ಟೆ ಒಗಿಲಿಕ್ಕೆ, ಬಟ್ಟೆ ಒಣಗಿಸಲಿಕ್ಕೆ, ಮನೆ ಗುಡಿಸಲಿಕ್ಕೆ, ಏನೋ ಕೆಲಸ ಮಾಡಲಿಕ್ಕೆ ಒಂದು ಕೆಲಸದವರು ಪರ್ಮನೆಂಟ್ ಆಗಿರ್ತೇವೆ. ಹೆಚ್ಚಿನವರು ಏನು ಮಾಡ್ತಾರೆ ಅಂದರೆ, ಒಂದು 18 ವರ್ಷದ ಹುಡುಗಿಯನ್ನು ಮನೆಯಲ್ಲಿ ಕೆಲಸಕ್ಕೆ ಅಲ್ಲಿಯೇ ಮನೆಯಲ್ಲಿ ಇಟ್ಕೊಡ್ತಾರೆ. ಅವಳು ಕೆಲಸದವಳಾಗಿರ್ತಾಳೆ. ಅವಳಲ್ಲಿ ಶಾಶ್ವತವಾಗಿರುವುದಿಲ್ಲ. ಆ ಮನೆಯಲ್ಲಿ ಶಾಶ್ವತವಾಗಿರುವವನು ಮಗನು. ಕರ್ತನಾದ ಯೇಸು ದೇವರ ಮನೆಯಲ್ಲಿ ಶಾಶ್ವತವಾಗಿರುವವನು. ಆತನು ನಮ್ಮನ್ನು ಆ ಮನೆಗೆ ಸೇರಿಸಿದ್ದಾನೆ. ಸೈತಾನನ ಮನೆಯಲ್ಲಿದ್ದೆವು, ಆತನ ಆಡಳಿತದಲ್ಲಿದ್ದೆವು. ಅಲ್ಲಿಂದ ನಮ್ಮನ್ನು ಕಂಪ್ಲೀಟಾಗಿ ತೆಗೆದ, ಡಿಸ್ಕನೆಕ್ಟ್ ಮಾಡಿದ. ನಮಗೋಸ್ಕರ ಬಾಗಿಲೇ ಮುಚ್ಚಲ್ಪಟ್ಟಿತು. ನಮಗೆ ಪರಲೋಕದ ಬಾಗಿಲು, ಕರ್ತನ ಮನೆಯ ಬಾಗಿಲು ತೆರೆಯಿತು. ಆ ಮನೆಯಲ್ಲಿ ನಮ್ಮನ್ನು ಶಾಶ್ವತವಾಗಿಟ್ಟ. ಅದಕ್ಕೆ ಬೈಬಲ್ ಹೇಳ್ತದೆ, ಯೋಹಾನನ ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನ ಮತ್ತು 32ನೇ ವಚನ, ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ
ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. 2 ಕೊರಿಂಥ 3:17 ಆ ಕರ್ತನು ದೇವರ ಆತ್ಮನೇ. ಕರ್ತನ ಆತ್ಮನು ಯಾರಲ್ಲಿದ್ದಾನ ಅವರಿಗೆ ಬಿಡುಗಡೆ. ಅಂದರೆ ಕರ್ತನ ಆತ್ಮನು ಯಾವ ವ್ಯಕ್ತಿಯ ಒಳಗಿದ್ದಾನ? ಯಾರು ದೇವರಾತ್ಮನ ಮಂದಿರವಾಗಿದ್ದಾರಾ ಅವರಿಗೆ ಬಿಡುಗಡೆ ಉಂಟು. ಅಂದರೆ ದೇವರಾತ್ಮನ ಅವರ ಒಳಗೆ ಇರುವುದರಿಂದ ಅವರು ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ, ಸೈತಾನ ಬಂಧನದಲ್ಲಿ ಸಿಕ್ಕಿಕೊಳ್ಳುವುದಿಲ್ಲ. ಲಸ್ಟ್ ಆಸೆ ಬಂದಾಗ ತಿರುಗಿ ದಾಸತ್ವದ ನಗುದೊಳಗೆ ಅವರು ಸಿಲುಕಿಕೊಳ್ಳುವುದಿಲ್ಲ. ಪವಿತ್ರ ಆತ್ಮನು ಪ್ರೇರೇಪಿಸ್ತಾನೆ, ಇದು ತಪ್ಪು, ಇದು ನಿನ್ನ ಮಾರ್ಗ ಅಲ್ಲ, ಕರ್ತನ ಮಾರ್ಗ ಅದು ತೋರಿಸಿಕೊಟ್ಟು ಅವನನ್ನು ಬಿಡುಗಡೆ ಹೊಂದಿದವನನ್ನು ಫಲಭರಿತವಾಗಿ ಜಯಭರಿತವಾಗಿ ಬಿಡುಗಡೆಯಲ್ಲಿಯೇ ನಡೆಸ್ತಾ ಇರ್ತಾನೆ. ಅವನು ಬಿಡುಗಡೆಯಲ್ಲಿಯೇ ನಡೀತಾನೆ. ಎಲ್ಲಿಂದ ಬಿಡುಗಡೆಯಾಗಿದೆ, ಯಾವ ರಾಜ್ಯದಲ್ಲಿದ್ದಾನೆ ಆ ರಾಜ್ಯದಲ್ಲಿ ನಡೀತಾನೆ. ಎಲ್ಲಿಂದ ಬಿಡುಗಡೆ ಆಗಿದೆ ಆ ರಾಜ್ಯಕ್ಕೆ ನಡೆಯುವುದಿಲ್ಲ. ಎಲ್ಲಿಂದ ಬಿಡುಗಡೆ ಆಗಿದೆ ಆ ರಾಜ್ಯದಲ್ಲಿರುವ ಜನರನ್ನು ಬಿಡುಗಡೆಯಲ್ಲಿ ನಡೆಸ್ತಾನೆ. ಅವರಿಗೆ ಸ್ವಾತಂತ್ರ್ಯ ಸಿಗುವಂಥ ಕೆಲಸವನ್ನು ಮಾಡಿಸ್ತಾನೆ. ಯಾವ ವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೋ, ಆತ್ಮೀಕ ಲೋಕದ ಸ್ವಾತಂತ್ರ್ಯ, ಅವನು ಯಾವ ದಾಸತ್ವದೊಳಗೆ ಅವನು ಮೊದಲಿದ್ನೋ ಆ ದಾಸತ್ವದಲ್ಲಿ ಇದ್ದ ಜನರನ್ನು ಕ್ರಿಸ್ತನ ಸುವಾರ್ತೆಯನ್ನು ಕೊಟ್ಟು ಅಲ್ಲಿಂದ ಹೊರಗೆ ತರ್ತಾನೆ. ಇದು ಆತ್ಮೀಕವಾದ ದಾಸತ್ವ. ಸ್ವಾಭಾವಿಕ ಲೋಕದ ಮಾತಾಡ್ತಾ ಇಲ್ಲ ನಾನು. ಕಣ್ಣಿಗೆ ಕಾಣದಿರುವ ಲೋಕದಲ್ಲಿ ಸೈತಾನನು ಆತನ ದೂತರು ಜನರನ್ನು ಬಂಧಿಸಿ ಇಟ್ಟಿದ್ದಾನೆ. ಅವರಿಟ್ಟಿದ್ದಾರೆ ಬಂಧಿಸಿ. ಅಲ್ಲಿಂದ ಬಿಡುಗಡೆಯನ್ನು ನಾವು ಹೊಂದಿದ್ದು. ನರಕ ಲೋಕದಲ್ಲಿರುವಂಥ ಸೈತಾನನ ದೂತರು ಯಾರನ್ನೆಲ್ಲ ಸೆರೆಯಲ್ಲಿಟ್ಟಿದ್ದಾರೆ ಅವರನ್ನು ಸೆರೆಯಿಂದ ಪೂರ್ಣವಾದ ಬಿಡುಗಡೆ, ಆ ರಾಜ್ಯದಿಂದ ಸ್ವಾತಂತ್ರ್ಯ ಕೊಟ್ಟು ಆ ಸ್ವಾತಂತ್ರ್ಯ ಇರುವಂಥ ಪರಲೋಕ ರಾಜ್ಯದಲ್ಲಿ ಸೇರಿಸುವಂಥ ಕೆಲಸ ಅದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ, ನಮ್ಮೆಲ್ಲರ ಜವಾಬ್ದಾರಿ. ಪ್ರಿಯರ, ಅದಕ್ಕೆ ತುಂಬ ಸಂಗತಿ ಉಂಟು ನೋಡಿ. ಆದಿಕಾಂಡದಲ್ಲಿ 15ನೇ ಅಧ್ಯಾಯ 13-14 ಓದುವಾಗ, ಆಗ ಯೆಹೋವನವನಿಗೆ, ನೀವು ಚೆನ್ನಾಗಿ ತಿಳಿಯತಕ್ಕದೇನೆಂದರೆ, ಅದು ಯಾರಿಗೆ? ಅಬ್ರಾಹ್ಮನ ಹತ್ರ ಮಾತಾಡೋದು. 15ನೇ ಅಧ್ಯಾಯ ಅಬ್ರಾಹ್ಮನ ಹತ್ರ ಇವರಿಗೆ ಕನ್ವರ್ಸೇಷನ್. ನೀನು ಚೆನ್ನಾಗಿ ತಿಳಿಯತಕ್ಕದ್ದೇನೆಂದರೆ, ನಿನ್ನ ಸಂತತಿಯವರು, ಅಬ್ರಾಹ್ಮನ ಸಂತತಿಯವರು ಅನ್ಯ ದೇಶದಲ್ಲಿ ಕೆಲವು ಕಾಲ ವಾಸವಾಗಿದ್ದು ಆ ದೇಶದವರಿಗೆ ದಾಸರಾಗುವರು. 400 ವರ್ಷ ಆ ದೇಶದವರಿಂದ ಬಾಧೆ ಪಡುವರು. ಅವರಿಂದ ಬಿಟ್ಟಿ ಕೆಲಸ ಮಾಡಿಸಿಕೊಂಡ ಜನಾಂಗವನ್ನು ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ ಆ ದೇಶದಿಂದ ಬಿಡುಗಡೆಯಾಗಿ ಬರುವರು. ಇದು ಸ್ವಾಭಾವಿಕ ಲೋಕದಲ್ಲಿರುವ ದಾಸತ್ವದ ಬಗ್ಗೆ ದೇವ ಜನರು ಫರೋಹನ ದಾಸತ್ವದೊಳಗೆ ಇರುವಂಥ ವಿಷಯವನ್ನು 400 ವರ್ಷ ಇರ್ತಾರೆ ಎಂಬುದಾಗಿ ಅಬ್ರಾಹ್ಮನಿಗೆ ದೇವರು ತಾನೇ ತಿಳಿಸಿದ. ಅರಣ್ಯಕಾಂಡದಲ್ಲಿ ನೀವು 7-8ನೇ ಅಧ್ಯಾಯದಿಂದ ಓದುತ್ತಾ ಬರುವಾಗ, 13ನೇ ಅಧ್ಯಾಯಕ್ಕೆಲ್ಲ ಬರುವಾಗ 430 ವರ್ಷಗಳ ನಂತರ ಅವರಿಗೆ ದಾಸತ್ವದ ನೊಗದಲ್ಲಿ ಬಿಡುಗಡೆ ಆಯಿತು. ಯೋಸೇಫನನ್ನು ಅರಿಯದಂಥ ಒಬ್ಬ ಅರಸ ಬಂದ, ಫರೋ. ಅವನಿವರನ್ನು ಬಿಟ್ಟಿ ಕೆಲಸ ಜಾಸ್ತಿ ಮಾಡಿದ. ಅವರು ಗೋಳಾಡಿದರು. ವಿಮೋಚನಕಾಂಡ 1ನೇ ಅಧ್ಯಾಯ ಕೊನೆಯ ವಚನ, 2ನೇ ಅಧ್ಯಾಯ ಪ್ರಾರಂಭದ ವಚನ. ಪ್ರಾರಂಭದಿಂದ 2, 3, 4, 5 ವಚನ ಓದುವಾಗ ನಮಗೆ ಸಿಗ್ತದೆ. ನರಳಾಟ, ಬಹಳ ನರಳಾಟ, ಗೋಳಾಟ, ಬಹಳ ಗೋಳಾಟ. ದೇವರಿಗೆ ನರಳಾಟವಾಗಿ ಕಂಡು ಬಂತು. ಅವರು ಗೋಳಾಡಿದರು. ದೇವರು ಸೀನಾಯಲ್ಲಿ ಇಳಿದು ಬಂದ, ಸೀನಾಯಿ ಅಥವಾ ಹೋರೇಬ್ ಇಳಿದು ಬಂದ. ಮೋಶೆ ಹತ್ರ ಮಾತಾಡಿದ, ಮೋಶೆಯನ್ನು ಕಳಿಸಿದ, ಮೋಶೆಯನ್ನು ನೇಮಿಸಿದ. ಅದಕ್ಕೇನೆ ಅಲ್ಲಿ ಬಂದ 10 ವ್ಯಾಧಿಗಳನ್ನು ಬರಮಾಡಿದ. ಕೊನೆಗೆ ಫರೋಹ ಅವರನ್ನು ಕಳಿಸಿಕೊಟ್ಟ. ಕೆಂಪು ಸಮುದ್ರ ಇಬ್ಬಾಗ ಆಯಿತು. ಅಲ್ಲಿ ಇಬ್ಬಾಗ ಆಯಿತು. ಆ ಕೆಂಪು ಸಮುದ್ರ ದಾಟಿ ಆಚೆ ಹೋದರು. ಸಂಪೂರ್ಣವಾಗಿ ಫರೋಹನ ದಾಸತ್ವದೊಳಗಿದ್ದ ಇವರನ್ನು ಆ ಸೆರೆಯಿಂದ ಬಿಡಿಸಿ ಯಾವ ಚೀಯೋನಿಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸುವಂಥ ಕೆಲಸವನ್ನು ಇಸ್ರಾಯೇಲಿಗೋಸ್ಕರ ದೇವರು ತಾನೇ ನಿಂತು ಮಾಡಿದ. ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ, ಹಗಲಿನಲ್ಲಿ ಮೇಘಸ್ತಂಭವಾಗಿ ಅವರನ್ನು ಮಾರ್ಗದಲ್ಲಿ ನಡೆಸಿದ, ಅವರನ್ನು ಸೇರಿಸಿದ. ಮೋಶೆಯ ನಂತರ ಯೋಶುವನ ಬಂದ. ಆದರೆ ಆತ್ಮಿಕವಾದ ಸ್ವಾತಂತ್ರ್ಯವನ್ನು ನಮಗೆ ದೊರಕಿಸಿಕೊಟ್ಟದು ನಮ್ಮ ಒಬ್ಬನೇ ರಕ್ಷಕನು, ನಮ್ಮ ಕರ್ತನು ಆಗಿರುವ ಯೇಸು ಕ್ರಿಸ್ತನು ಮಾತ್ರವೇ ಆತ್ಮೀಕವಾದ ಸ್ವಾತಂತ್ರ್ಯವನ್ನು ನಮಗೆ ದಯಪಾಲಿಸಿದ. ಅದಕ್ಕಾಗಿ ಪ್ರಿಯರೇ, 5ನೇ ಅಧ್ಯಾಯ 13ನೇ ವಚನ, ನಾವಾಗ 1ನೇ ವಚನ ಓದಿದ್ದು ಗಲಾತ್ಯ, ಸಹೋದರರೇ, ನೀವು ಸ್ವತಂತ್ರರಾಗಿರಬೇಕೆಂದು
ದೇವರು ನಿಮ್ಮನ್ನು ಕರೆದ. ನಾವು ಯಾವಾಗಲೂ ಪರತಂತ್ರರು ಅಲ್ಲ, ಗುಲಾಮರು ಅಲ್ಲ, ಗುಲಾಮದೊಳಗಿರುವವರಲ್ಲ. ಈ ಒಂದು ಸಭೆಯಲ್ಲಿ ಕೂಡ ಯಾರು ಗುಲಾಮರಾಗಿರಲಿಕ್ಕೆ ಕರೆಯಲಿಲ್ಲ. ಯಾರ ಗುಲಾಮರು ಯಾರಲ್ಲ, ಎಲ್ಲರೂ ಸ್ವತಂತ್ರರೇ. ದೇವರು ಇಂಡಿವಿಜುವಲ್ ಆಗಿ ಸ್ವತಂತ್ರಗೊಳಿಸಿದ. ಅಲ್ಲಿ ಪ್ರೋಟೋಕಾಲ್ ಸಿಸ್ಟಮನ್ನು ಸಭೆಯಲ್ಲಿ ಮಾಡಿದ ಅಷ್ಟೇ. ಎಲ್ಲರೂ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ದೇವರು ನಿಮ್ಮನ್ನು ನೀವು ಸ್ವತಂತ್ರರಾಗಿರಬೇಕೆಂಬುದಾಗಿ ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು, ದೇವರು ನಮಗೆ ಕೊಟ್ಟಿರುವ ಸ್ವಾತಂತ್ರ್ಯವನ್ನು ನಮ್ಮ ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಮುಂದೆ ಹೇಳ್ತದೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸುವೆಂಬ ಒಂದೇ ಒಂದು ವಚನದಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಅಂತ ಹೇಳ್ತಾನೆ. ನನ್ನ ಪ್ರಿಯ ದೇವಜನ, ನಮಗಿರುವ ಸ್ವಾತಂತ್ರ್ಯ ದೇವರಿಂದ ಸಿಕ್ಕಿದಂಥ ಆತ್ಮೀಕ ಸ್ವಾತಂತ್ರ್ಯ, ಪರಲೋಕದಿಂದ ಒದಗಿ ಬಂದ ಸ್ವಾತಂತ್ರ್ಯ. ಅದನ್ನು ನಮ್ಮ ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ನಾವು ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡುವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಅದಕ್ಕಾಗಿ ಆತ್ಮಿಕ ಸ್ವಾತಂತ್ರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಪೇತ್ರ ಒಂದು ಮಾತು ಹೇಳ್ತಾನೆ, ಸ್ವಾತಂತ್ರ್ಯ ಕೊಡುತ್ತೇವೆಂದು ಅವರಿಗೆ ವಾಗ್ದಾನ ಮಾಡುತ್ತಾರೆ. ಇದು ಆತ್ಮೀಕ ಸೇವಕರ ಬಗ್ಗೆ ಬರೆದದ್ದು. ನಿಮಗೆ ನಾವು ಸ್ವಾತಂತ್ರ್ಯ ಕೊಡುತ್ತೇವೆ ಎಂಬುದಾಗಿ ವಾಗ್ದಾನ ಪರಿಸಯರು ಶಾಸ್ತ್ರಿಗಳು ಮಾಡಿದರು. ತಾವೇ ಕೆಟ್ಟತನಕ್ಕೆ, ಆದರೆ ತಾವೇ ಕೆಟ್ಟತನದ ದಾಸತ್ವದ ಒಳಗಿದ್ದಾರೆ, ರಕ್ಷಣೆ ಹೊಂದಿದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ, ಸ್ವಾತಂತ್ರ್ಯ ಕೊಡುತ್ತೇವೆ ಎಂಬುದಾಗಿ ಭಾಷಣ ಮಾಡ್ತಾ ಇದ್ದಾರೆ. ಆದರೆ ಅವರೇ ಕೆಟ್ಟತನದ ದಾಸತ್ವದ ಒಳಗಿದ್ದಾರೆ. ಮುಂದೆ ಹೇಳ್ತದೆ, ಒಬ್ಬನು ಯಾವುದಕ್ಕೆ ಸೋತು ಹೋಗಿದ್ದಾನೆ, ಯಾವ ಒಂದು ಲೌಕಿಕವಾದ ವಿಷಯದಲ್ಲಿ ಸೋತು ಹೋಗಿದ್ದಾನೆ, ಅವನು ಅದರ ದಾಸತ್ವದ ಒಳಗೆ ಇದ್ದಾನೆ. ಆಲೋಚನೆ ಮಾಡಿ, ಇವತ್ತೇ ಯಾವ ದಾಸತ್ವದ ಒಳಗೆ ನಾವು ಇದ್ದರೆ ಇವತ್ತೇ ಹೊರಗೆ ಬರುವ, ಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುವ. ಆದ್ದರಿಂದ ಪ್ರಿಯರಾದ ನನ್ನ ಸಹೋದರರೇ, ದೇವರ ಕನಿಕರವು ನಿಮ್ಮ ನೆನಪಿಗೆ ತಂದುಕೊಂಡು ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಸಜೀವವಾದ ಯಜ್ಞವಾಗಿ ಸಮರ್ಪಿಸಿರಿ. ಅರ್ಪಿಸಿ ಬಿಡುವ. ಸಮಸ್ಯೆ ಬರುವುದು ದೇಹದಿಂದ ಮತ್ತು ಆಲೋಚನೆಯಿಂದ. ಸಮರ್ಪಣೆ ಮಾಡಿದರೆ ಈ ದೇಹ ದೇವರಿಗೆ ಮೀಸಲಾದದ್ದು. ಫಿನಿಶ್. ತಾವೇ ದಾಸತ್ವದ ಒಳಗಿರುವರಷ್ಟೇ. ಒಬ್ಬನು ಯಾವುದಕ್ಕೆ ಸೋತು ಹೋಗಿದ್ದಾನೆ, ಅವನು ಅದಕ್ಕೆ ಗುಲಾಮನಾಗಿದ್ದಾನೆ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸಿರಿ. ಕೊನೆಯ ಒಂದು ವಚನ ಹೇಳಿ ನಾನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು. 1 ಕೊರಿಂಥ 16ನೇ ಅಧ್ಯಾಯ 13 ಮತ್ತು 14. ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಾಲಗೊಳ್ಳಿರಿ. ಒಂದು ಕಂಡೀಷನ್ ಇದೆ, ನೀವು ಮಾಡುವಂಥದ್ದೆಲ್ಲವನ್ನು ಪ್ರೀತಿಯಿಂದ ಮಾಡಿರಿ. ಹೇಗೆ ಮಾಡಿ? ಫಸ್ಟ್ ಎಚ್ಚರವಾಗಿರಿ, ನಿದ್ರೆ ಮಾಡಬೇಡಿ, ಆತ್ಮಿಕ ನಿದ್ರೆ. ಕ್ರಿಸ್ತ ನಂಬಿಕೆಯಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲಿರಿ. ಫೆವಿಕಲ್ ಆದರೂ ಹೋಗ್ತದೆ, ಕಭಿ ನೈ ಟೂಟೇಗ, ನೋ ಓ ಟೂಟೇಗ. ಲೇಕಿನ್ ಇದರಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ. ನೀವು ಮಾಡುವುದನ್ನು ಪ್ರೀತಿಯಿಂದ ಮಾಡಿರಿ. ನನ್ನ ಪ್ರಿಯ ದೇವಜನರೇ, ದೇವರು ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಪರಲೋಕದ ಸ್ವಾತಂತ್ರ್ಯ. ಭೂಲೋಕದಲ್ಲಿ ಯಾವ ದಾಸತ್ವದೊಳಗೆ ಸಿಲುಕದೆ, ಸೈತಾನನ ದಾಸತ್ವದೊಳಗೆ ಸಿಲುಕದೆ, ಗುಲಾಮತನಕ್ಕೆ ನಾವು ತಿರುಗಿ ನಮ್ಮನ್ನು ಒಪ್ಪಿಸಿಕೊಡದೆ ಸಂಪೂರ್ಣವಾದ ಬಿಡುಗಡೆಯಲ್ಲಿ ನಡೆಯುವಂತೆ ಕರ್ತನು ನಮ್ಮ ಒಳಗಿದ್ದುಕೊಂಡು ಪವಿತ್ರಾತ್ಮನ ಮೂಲಕವಾಗಿ ನಡೆಸಲಿಕ್ಕೆ ಪವಿತ್ರಾತ್ಮನ ಗುಡಾರವನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ನಾವು ಆತನ ಮಂದಿರವಾಗಿದ್ದೇವೆ. ದೇವರು ಕೊಟ್ಟ ಸ್ವಾತಂತ್ರ್ಯವನ್ನು ಆಲೋಚನೆ ಮಾಡಿ. ಕಮಾನ್, ಲೆಟ್ ಅಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಮ್ಮ ದೇಶಕ್ಕೆ 80ನೇ ಸ್ವಾತಂತ್ರ್ಯೋತ್ಸವ ನಮ್ಮ ದೇಶವು ಇವತ್ತು ಆಚರಿಸ್ತಾ ಇದೆ ಸ್ವಾಮಿ. ಅನೇಕರು ಆತ್ಮಿಕವಾದ ಸ್ವಾತಂತ್ರ್ಯವನ್ನು ಹೊಂದಿದ್ದಾರೆ. ಸೈತಾನನ ದಾಸತ್ವದ ನೊಗದೊಳಗಿಂದ ಬಿಡಿಸಿ ಯೇಸುವಿನ ರಾಜ್ಯದೊಳಗೆ ಸೇರಿದಂಥ ಒಂದು ಉನ್ನತವಾದ ಸ್ವಾತಂತ್ರ್ಯ ನಮಗೆ ಅನುಗ್ರಹ ಮಾಡಿದ್ದಾನೆ. ಕ್ರಿಸ್ತ ಯೇಸುವಿನ ಮೂಲಕ ನಮಗೆ ಅನುಗ್ರಹವಾಗಿದೆ. ಯಾರ್ಯಾರೆಲ್ಲ ರಕ್ಷಣೆ ಹೊಂದಿದ್ದಾರೆ ಸ್ವಾಮಿ, ತಿರುಗಿ ಅವರು ದಾಸತ್ವದ ನೊಗದೊಳಗೆ ಸಿಲುಕಿಕೊಳ್ಳದೆ ಎಚ್ಚರವಾಗಿದ್ದುಕೊಂಡು, ಶೂರರಾಗಿದ್ದುಕೊಂಡು, ಬಲದಿಂದ ಇದ್ದುಕೊಂಡು ಎಲ್ಲವನ್ನು ಪ್ರೀತಿಯಿಂದ ಮಾಡುವವರಾಗಿ ನಡೆಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆಪ್ಪ. ತಂದೆ, ನಿನಗೆ ಸ್ತೋತ್ರ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ.
ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. God bless you. You are blessed. You are the children of God. I bless you. Bye bye.